ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಇವತ್ತಿನ ಒಂದು ಅಮೃತಧಾರೆ ಸೀರಿಯಲ್ನಲ್ಲಿ ರೋಚಕವಾಗಿ ಎಪಿಸೋಡ್ ಕೂಡ ನಡೆದಿದೆ. ಇದನ್ನೆಲ್ಲನೂ ಕೂಡ ನೀವು ನೋಡಬೇಕು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಗೌತಮ್ ಅವ್ರಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಏಕೆ ಅಂತ ಅಂದರೆ ಆಲ್ರೆಡಿ ನಾವು ಬ್ಲಡ್ ಟೆಸ್ಟ್ ಕೂಡ ಕೊಟ್ಟಿದ್ದೀವಿ, ಇಬ್ಬರೂ ಕೂಡ ಏನು ತೊಂದರೆ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಯೋಚನೆ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಭೂಮಿಕಾಗೆ ಕೂಡ ಡಾಕ್ಟರ್ ಕಾಲ್ ಮಾಡಿ ಬರೋದಕ್ಕೆ ಅಂತ ಹೇಳಿದಾಗ ತುಂಬಾ ಟೆನ್ಷನ್ ಆಗುತ್ತೆ. ಏಕೆ ಅಂತಂದರೆ ಅವರು ಗೌತಮ್ನ ಮೊದಲು ಕೇಳ್ತಾರೆ. ಈ ಕಡೆ ಗೌತಮ್ ಅವ್ರಿಗೆ ಏನಾದರೂ ತೊಂದರೆ ಆಗಿದೆಯಾ, ಏನಾದರೂ ಆಗಿದೆಯಾ ಅನ್ನೋದು ಒಂದು ತಿಳ್ಕೊಳ್ಳೋದಕ್ಕೆ ಅಂತಲೂ ಅವರು ಹೋಗ್ತಾರೆ. ಬಟ್ ಅವ್ರಿಗೆ ತುಂಬಾ ಆಘಾತವಾಗಿ ಒಂದು ವಿಷಯ ಕೂಡ ಕಾದಿರುತ್ತೆ ಭೂಮಿಕಾ ಅವ್ರಿಗೆ. ಡಾಕ್ಟರ್ ಹೇಳ್ತಾರೆ, ನೋಡಿ ಭೂಮಿಕಾ ಅವರೇ, ನೀವು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ, ನಿಮಗೆ ಒಂದು ವಿಷಯ ಹೇಳಬೇಕು. ಆ್ಯಕ್ಚುಲಿ ನಾವು ಈ ವಿಷಯನ ನಿಮ್ಮ ಹತ್ರ ಹೇಳಬಾರ್ದಿತ್ತು. ಏಕೆ ಅಂತ ಮೊದಲು ಹೇಳ್ತಿದ್ದಾಗ ಈ ಕಡೆ ಭೂಮಿಕಾಗೆ ತುಂಬಾ ಟೆನ್ಷನ್ ಆಗುತ್ತೆ. ಅಲ್ಲ, ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ, ಗೌತಮ್ ಅವ್ರಿಗೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ಗೌತಮ್ ಅವ್ರ ರಿಪೋರ್ಟು ತುಂಬಾ ಚೆನ್ನಾಗಿದೆ, ಏನೂ ಕೂಡ ಸಮಸ್ಯೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಮತ್ತೇನು ಪ್ರಾಬ್ಲಮ್ಮು ಡಾಕ್ಟರ್ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆದರೆ ಡಾಕ್ಟರ್ ಹೇಳ್ತಾರೆ, ಸಮಸ್ಯೆ ಇರೋದು ನಿಮಗೆ ಅಂತ ಅಂದ್ಬಿಟ್ಟು ಹೇಳಿದಾಗ, ನಾನು ಚೆನ್ನಾಗೇ ಇದ್ದೀನಲ್ಲ, ಆರೋಗ್ಯವಾಗೂ ಕೂಡ ಇದ್ದೀನಲ್ವ, ನಾನು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಬ್ಲಡ್ ಚೆಕಪ್ ಮಾಡಿಸಿದ್ದು ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದು ಭೂಮಿಕಾ ಅವರೇ, ನಿಮಗೆ ಇರೋದು ತೊಂದರೆ ಅಂತ ಅಂದ್ಬಿಟ್ಟು ಹೇಳೇ ಬಿಡ್ತಾರೆ. ನಿಮಗೆ ಬ್ಲಡ್ ಕ್ಯಾನ್ಸರ್ ಇದೆ, ಹಾಗೆ ನೀವು ಈ ಒಂದು 3ನೇ ಸ್ಟೇಜಲ್ಲಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿಕಾಗೆ ತುಂಬಾ ಶಾಕ್ ಆಗಿರುತ್ತೆ. ಭೂಮಿಕಾ ಹೇಳ್ತಾರೆ, ನೋಡಿ ಡಾಕ್ಟರ್, ನೀವೇನೋ ಮಿಸ್ ಮಾಡ್ಕೊಂಡಿದ್ದೀರಾ, ಈ ರಿಪೋರ್ಟು ಬೇರೆ ಇರ್ಬೋದು. ಯಾಕೆ ಅಂತಂದರೆ ನನಗೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ನನಗೆ ಪ್ರಾಬ್ಲಮ್ ಇಲ್ಲ, ನನಗೆ ತಲೆ ಸುತ್ತು ಈ ರೀತಿ ಏನೂ ಇಲ್ಲ. ನಾನು ಆ್ಯಕ್ಚುಲಿ ಗೌತಮ್ ಅವ್ರ ಜೊತೆ ಬಂದು ಬೇಕು ಅಂತಲೇ ನಾನು ಬ್ಲಡ್ ಚೆಕಪ್ ಮಾಡಿಸ್ಕೊಂಡಿದ್ದು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳಿದಾಗ ಡಾಕ್ಟರು, ಇಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾವು 2 ಬಾರಿ ಚೆಕಪ್ ಮಾಡಿದ್ದೀವಿ, ಎಲ್ಲನೂ ಕೂಡ ಈ ರೀತಿ ಎಲ್ಲ ರಿಪೋರ್ಟು ಕೂಡ ನಿಮಗೆ ಕ್ಯಾನ್ಸರ್ ಇದೆ ಅಂತಲೇ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿಕಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಭೂಮಿಕಾಗೆ ಅನ್ನಿಸ್ತಾ ಇರುತ್ತೆ, ಗೌತಮ್ ಅವ್ರನ್ನ ನಾನು ಒಬ್ಬಂಟಿಯಾಗಿ ಬಿಟ್ಬಿಟ್ಟು ಹೋಗಬೇಕಾ, ಮಕ್ಕಳು ಇವಾಗ ತಾನೇ ನನಗೆ ಸಿಕ್ಕಿದ್ರು, ನಾನು ಮಿಂಚುನ ಇವಾಗಷ್ಟೇ ನನ್ನ ಮಗಳು ಅಂತ ಪ್ರೀತಿಸ್ತಾ ಇದೆ, ಬಟ್ ಇವಾಗ ಈ ರೀತಿ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡೋದಕ್ಕೆ ಆಗ್ತಾನೇ ಇರೋದಿಲ್ಲ. ಆದರೆ ಡಾಕ್ಟರು ಈ ವಿಷಯ ಹೇಳಬೇಕಾದ ಪರಿಸ್ಥಿತಿ ನನಗೂ ಕೂಡ ಬಂದಿದೆ ಮೇಡಮ್. ಯಾಕೆ ಅಂತ ಅಂದರೆ ಇದನ್ನೇ ಹೇಳೋ ಧರ್ಮ ನಂದು, ನೀವು ಸ್ವಲ್ಪ ದಿನ ಮಾತ್ರ ಬದುಕೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿಕಾ ಅವರು ನಾನು ಎಷ್ಟು ದಿನ ಬದುಕ್ಬೋದು ಅಂತ ಅಂದ್ಬಿಟ್ಟು ಮತ್ತೆ ಕೇಳ್ತಾರೆ. ನೀವು ಒಂದು 6 ತಿಂಗಳು ಬದುಕ್ಬೋದು ಅಂತ ಅಂದ್ಬಿಟ್ಟು ಹೇಳಿದಾಗ ಭೂಮಿಕಾ ಅವರು ಅಂದ್ಕೊತಾರೆ, ಇದ್ದಷ್ಟು ದಿನ ನಾನು ಗೌತಮ್ ಅವ್ರಿಗೆ, ಮಕ್ಕಳಿಗೆ, ತಂದೆ ತಾಯಿಗೆ ಎಲ್ಲರಿಗೂ ಕೂಡ ನಾನು ಪ್ರೀತಿ ದಾರಿ ಹೇಳಿಲೇಬೇಕು. ಇಲ್ಲ ಅಂತಂದರೆ ನನಗೆ ತುಂಬಾ ನೋವಾಗುತ್ತೆ. ಈ ವಿಷಯ ಗೊತ್ತಾದರೆ ಗೌತಮ್ ಅವ್ರಿಗೆ ತುಂಬಾ ನೋವಾಗುತ್ತೆ ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ಈ ವಿಷಯ ಯಾರ ಹತ್ರನೂ ಹೇಳಬಾರ್ದು ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಹೇಳಿ ಹೋಗ್ತಾರೆ. ಬಟ್ ಭೂಮಿಕಾ ಅವರು ತುಂಬಾ ನೋವಲ್ಲಿ ಇರ್ತಾರೆ. ಭೂಮಿಕಾ ಅವರು ತಕ್ಷಣ ಮನೆಗೆ ಹೋಗ್ತಾರೆ. ಮನೆಗೆ ಹೋಗ್ಬಿಟ್ಟು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಯಾಕೆ ನನ್ನ ಲೈಫಲ್ಲಿ ಈ ರೀತಿ ಆಗ್ತಿದೆಯಲ್ಲ, ನಾನು ಮೊದಲೇ ಅಂದ್ಕೊಂಡಿದ್ದೆ ನಾನು ಖುಷಿಯಾಗಿದ್ದೀನಿ, ನನಗೆ ಬಾಳಲ್ಲಿ ಏನೋ ಬಿರುಗಾಳಿ ಬರುತ್ತೆ ಅಂತ, ಆದರೆ ಈ ರೀತಿ ಸಾವಿನ ರೂಪದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಭೂಮಿಕಾ ನೋವನ್ನು ಅನುಭವಿಸ್ತಾನೆ ಇರ್ತಾರೆ. ಆದರೆ ಭೂಮಿಕಾ ಅವರು ಈ ಒಂದು ರಿಪೋರ್ಟು ಯಾರ ಕಣ್ಣಿಗೂ ಕೂಡ ಬೀಳಲೇಬಾರ್ದು, ಈ ರಿಪೋರ್ಟನ್ನು ನಾನು ಜೋಪಾನವಾಗಿ ಎತ್ತಿಡಬೇಕು, ಅದರಲ್ಲೂ ನಾನು ಗೌತಮ್ ಅವ್ರಿಗೆ ಸಿಗದೇ ಇರೋ ರೀತಿ ನಾನು ಎತ್ತಿಡಬೇಕು ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇರ್ತಾರೆ. ಗೌತಮ್ ಅವರು ಖುಷಿಯಾಗಿರ್ತಾರೆ. ಯಾಕೆ ಅಂತಂದರೆ ಈ ಕಡೆ ಜಯದೇವ್ ಅವರು ಕೂಡ ಸೈನ್ ಹಾಕಿ ಕೊಟ್ಟಿರ್ತಾರೆ. ಇದರಿಂದ ತುಂಬಾ ಖುಷಿಯಾಗಿರುತ್ತೆ. ಗೌತಮ್ಗೆ, ಪಾರ್ಥಗೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಇರ್ತಾರೆ. ಆದರೆ ಭೂಮಿಕಾ ಮಾತ್ರ ತುಂಬಾ ನೋವನ್ನ ಅನುಭವಿಸ್ತಾನೆ ಇರ್ತಾರೆ. ಮಕ್ಕಳ ಜೊತೆ ಕೂಡ ಅವರು ಖುಷಿಯಿಂದ ಇರೋದೇ ಇಲ್ಲ. ಅವರು ಮತ್ತೆ ಯೋಚನೆ ಮಾಡ್ತಾ ಇರ್ತಾರೆ, ಗೌತಮ್ ಅವರು ಒಂದಷ್ಟು ವರ್ಷಗಳ ಕಾಲ ನನ್ನ ಹತ್ರ ಅವರು ಇರಲೇ ಇಲ್ಲ, ದೂರ ಇದ್ದರು, ಆವಾಗ ನಾನು ಅವರಿಗೆ ಪ್ರೀತಿ ಕೂಡ ಕೊಡೋದಕ್ಕೆ ಆಗಲಿಲ್ಲ, ಒಬ್ಬಂಟಿಯಾಗಿದ್ದರು, ಮತ್ತು ಅವ್ರ ಜೀವನದಲ್ಲಿ ನಾನು ಇರೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ ಇರ್ತಾರೆ. ಇಲ್ಲ, ನಾನು ಮತ್ತೆ ಬೇರೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಭೂಮಿಕಾ ಅವರು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಆದರೆ ಗೌತಮ್ ಅವರು, ಇಲ್ಲ ಇವತ್ತು ಡಾಕ್ಟರ್ ಬರೋದಕ್ಕೆ ಅಂತ ಹೇಳಿದ್ರಲ್ಲ, ಹಾಗೆ ನಾನು ಒಂದು ಫೈಲ್ ಕೂಡ ಇಟ್ಟಿದ್ದೆ, ಆ ಫೈಲ್ನ ನಾನು ಹುಡುಕಬೇಕು. ಹಾಗೆ ಈ ಕಡೆ ಅಮ್ಮ ಕೂಡ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ ಜಯದೇವ್ ಹತ್ರ, ಆ ಫೈಲ್ ಕೂಡ ನನಗೆ ಇವಾಗ ಬೇಕು ಅಂತ ಅಂದ್ಬಿಟ್ಟು ಹೋಗಿ ಹುಡುಕ್ತಾ ಇರ್ತಾರೆ. ಗೌತಮ್ಗೆ ಸಿಕ್ಕೇ ಬಿಡುತ್ತೆ ಭೂಮಿಕಾ ರಿಪೋರ್ಟು. ಇದನ್ನು ನೋಡಿ ತುಂಬಾ ಶಾಕ್ ಆಗುತ್ತೆ ಗೌತಮ್ಗೆ. ಅಲ್ಲ, ಈ ರಿಪೋರ್ಟು ನಮ್ಮನೆಯಲ್ಲಿ ಯಾಕಿದೆ, ಭೂಮಿಕಾ ಅವ್ರಿಗೆ ತೊಂದರೆ ಇದೆ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲ ಭೂಮಿಕಾ ಅವರು ನಮ್ಮ ಕಣ್ಮುಂದೆನೇ ಆರೋಗ್ಯವಾಗೂ ಕೂಡ ಇದ್ದಾರೆ, ಚೆನ್ನಾಗೂ ಕೂಡ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆಯಲ್ಲ, ಅಕಸ್ಮಾತ್ ಏನಾದರೂ ಬೇರೆ ಮಿಸ್ಟೇಕ್ ಮಾಡಿರ್ಬೋದು ಡಾಕ್ಟರ್ ಅಂತ ಅಂದ್ಬಿಟ್ಟು ತುಂಬಾ ಶಾಕ್ ಆಗ್ತಾರೆ. ಇಲ್ಲ, ಇದನ್ನು ಮೊದಲು ನಾನು ಹೋಗಿ ವಿಚಾರಿಸಲೇಬೇಕು, ನನ್ನ ಭೂಮಿಕಾ ನನ್ನಿಂದ ದೂರ ಆಗ್ತಾರೆ ಅನ್ನೋ ಒಂದು ವಿಷಯ ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಗೌತಮು ತುಂಬಾ ಅಲ್ಲೇ ಅಳೋ ಫೀಲಿಂಗ್ ಕೂಡ ಮಾಡ್ಕೊಬೀಳ್ತಾರೆ. ಆದರೆ ಅವರು ತಕ್ಷಣ ಡಾಕ್ಟರ್ ಹತ್ರ ಕೂಡ ಹೋಗ್ತಾರೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ಏನು ಸರ್ ಈ ರೀತಿ ಆಗಿದ್ದರೆ, ನನ್ನ ಹತ್ರ ಏನು ವಿಷಯ ಕೂಡ
ಹೇಳಿಲ್ಲ ನೀವು. ಅಲ್ಲ ಭೂಮಿಕಾ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಇಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ಹೌದು ಗೌತಮ್ ಅವರೇ, ಈ ವಿಷಯ ಹೇಳೋಣ ಅಂತ ನಿಮ್ಮನ್ನು ನಾನು ಮೀಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದೆ, ಬಟ್ ನಿಮ್ಮ ಹೆಂಡತಿ ಬಂದು ಮೀಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಈ ರಿಪೋರ್ಟು ತಪ್ಪಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ನಾರ್ಮಲಾಗಿ ಇದ್ದಾರಲ್ಲ ಡಾಕ್ಟರ್ ಅಂತ ಅಂದ್ಬಿಟ್ಟು ಹೇಳಿದಾಗ, ಇಲ್ಲ ನಾನು 2 ಬಾರಿ ಚೆಕಪ್ ಮಾಡಿ ಹಾಗೆ 2 ಬಾರಿ ಕೂಡ ರಿಪೋರ್ಟನ್ನ ನಾನು ಎಲ್ಲನೂ ಕೂಡ ಚೆಕ್ ಮಾಡಿದ್ದೀನಿ, ಇದರಲ್ಲಿ ನಿಮಗೆ ನಾರ್ಮಲ್ ಇಲ್ಲ, ಇಲ್ಲಿ ಕ್ಯಾನ್ಸರ್ ಕೂಡ ಕನ್ಫರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದಾಗ ಗೌತಮ್ಗೆ ಮೋಡ ಕವಿದ ವಾತಾವರಣ ರೀತಿ ಆಗೋಗ್ಬಿಡುತ್ತೆ. ಅವರು ದಿಗ್ಭ್ರಮೆಯಿಂದ ಹಾಗೇ ನಿಂತ್ಕೊಂಡ್ಬಿಡ್ತಾರೆ. ಯಾಕೆ ಅಂತ ಅಂದರೆ ಈಗಷ್ಟೇ ನಾನು ಅಮೃತಧಾರೆ ಬುಕ್ಕನ್ನು ಕೂಡ ರಿಲೀಸ್ ಮಾಡಿದ್ದೀನಿ ನನ್ನ ಭೂಮಿಕಾಗೋಸ್ಕರ. ಆ ಒಂದು ಖುಷಿ ಸ್ವಲ್ಪ ದಿನನೂ ಕೂಡ ಇರಲೇ ಇಲ್ವಲ್ಲ. ಭೂಮಿಕಾ ಅವರು ಮೊದಲೇ ನನ್ನನ್ನು ದೂರ ಮಾಡಿದರು, ಇನ್ನು ಮುಂದೆ ನನ್ನ ಭೂಮಿಕಾ ಅವರು ನನ್ನ ಬಾಳಲ್ಲಿ ಇರೋದಿಲ್ಲ ಅಂತ ಅನ್ನೋದನ್ನ ನಾನು ನಂಬೋದಕ್ಕೆ ಆಗ್ತಾನೇ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾ ಯೋಚನೆ ಮಾಡ್ತಾನೆ ಇರ್ತಾರೆ ಗೌತಮ್ ಅವರು. ಹಾಗೆ ಗೌತಮ್ ಅವ್ರಿಗೆ ಡಾಕ್ಟರ್ ಹೇಳ್ತಾರೆ, ನೋಡಿ ಗೌತಮ್ ಅವರೇ, ನೀವೇನು ಕೂಡ ವರಿ ಮಾಡಬೇಡಿ, ಎಲ್ಲರ ಲೈಫಲ್ಲೂ ಇದೇ ರೀತಿ ಆಗುತ್ತೆ, ಬಟ್ ಅವರು ಇದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ತಾರೆ. ನಿಮ್ಮ ಹೆಂಡತಿನ ಇದ್ದಷ್ಟು ದಿನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಅವ್ರು ಇರೋಷ್ಟು ದಿನ ಸ್ವಲ್ಪ ಖುಷಿಯಾಗಿ ಇದ್ದರೆ ಅವರು ಸ್ವಲ್ಪ ದಿನ ಬದುಕೋ ದಿನ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಗೌತಮ್ ಹೇಳ್ತಾರೆ, ನೋಡಿ ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಹುಷಾರು ಮಾಡ್ತೀನಿ, ನನ್ನ ಹೆಂಡತಿನ ಯಾವುದೇ ಒಂದು ಸ್ಪೆಷಲಿಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಯಾವ ಸ್ಟೇಜಲ್ಲಿದೆ ಎಲ್ಲನೂ ಕೂಡ ಕೇಳ್ತಾ ಇರ್ತಾರೆ. ಆದರೆ ಡಾಕ್ಟರ್ ಹೇಳ್ತಾರೆ, ನೋಡಿ ನಿಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ವೈಫ್ಗೆ ಅವ್ರಿಗೆ ಆಲ್ರೆಡಿ 3rd ಸ್ಟೇಜಲ್ಲಿ ಇದೆ, ಇವಾಗ ನಾವು ಅವರನ್ನು ಹುಷಾರು ಮಾಡೋದಕ್ಕೆ ಆಗೋದಿಲ್ಲ, ಅವ್ರ ಕಾಯಿಲೆನ ಯಾವುದೇ ಕಾರಣಕ್ಕೂ ಕೂಡ ಅವ್ರ ದೇಹದಿಂದ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇವಾಗ ಏನಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಗೌತಮ್ಗೆ ಮತ್ತೆ ಕುಸಿದು ಬಿದ್ದುಬಿಡ್ತಾರೆ, ಅವರು ತಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅಲ್ಲ, ನನ್ನ ಬಾಳಲ್ಲಿ ಯಾಕೆ ದೇವರು ಈ ರೀತಿ ಮಾಡ್ತಾನೆ, ನನ್ನ ಬಾಳಲ್ಲಿ ಮೊದಲಿಗೆ ನನ್ನ ಅಮ್ಮನ್ನ ಮೊದಲು ದೂರ ಮಾಡ್ದ, ಹೆಂಡತಿನೂ ಕೂಡ ದೂರ ಮಾಡ್ದ, ನನ್ನ ಲೈಫ್ನಲ್ಲಿ ತಮ್ಮದಿರು ಕೂಡ ಈ ರೀತಿ ನನಗೆ ಮೋಸ ಮಾಡಿದ್ರು, ಅದು ನನಗೆ ಬೆಳಕಾಗಿ ಬಂದೋಳು ಅಂತಂದರೆ ನನ್ನ ಭೂಮಿಕಾ ಬಂದಮೇಲೆ ನನ್ನ ಲೈಫೇ ತುಂಬಾ ಚೇಂಜ್ ಆಗಿಬಿಟ್ಟಿತ್ತು. ಬಟ್ ಇವಾಗ ನನ್ನ ಮಕ್ಕಳು ಕೂಡ ಸಿಕ್ಕಿದ್ದಾರೆ, ಮಕ್ಕಳ ಜೊತೆ ಸ್ವಲ್ಪ ದಿನ ಚೆನ್ನಾಗಿರೋಣ ಭೂಮಿಕಾ ಅವ್ರ ಜೊತೆ ಅಂತಂದರೆ ಈ ರೀತಿ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ನಾನು ಭೂಮಿಕಾ ಅವ್ರ ಮುಖನ ಹೇಗೆ ನೋಡಲಿ, ಅವ್ರ ಹತ್ರ ಹೇಗೆ ಮಾತಾಡಲಿ, ಹೇಗೆ ಫೇಸ್ ಮಾಡಲಿ ಅಂತ ಅಂದ್ಬಿಟ್ಟು ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾರೆ. ಇದನ್ನು ನೋಡಿ, ಇಲ್ಲ ಈ ವಿಷಯನ ಯಾವುದೇ ಕಾರಣಕ್ಕೂ ಕೂಡ ಭೂಮಿಕಾ ಹತ್ರ ಹೇಳಬಾರ್ದು, ನಾನು ಭೂಮಿಕಾಗೆ ನನಗೆ ವಿಷಯ ಗೊತ್ತಿದೆ ಅಂತ ಗೊತ್ತಾದರೆ ತುಂಬಾ ನೊಂದ್ಕೋತಾರೆ, ಅವ್ರು ನನ್ನ ಜೊತೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ನಾನು ಕೂಡ ವಿಷಯನ ಮುಚ್ಚಿಟ್ಬಿಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಭೂಮಿಕಾ ಅವ್ರು ಇಲ್ಲದೆ ನಾನು ಬಾಳೇ ಇಲ್ಲ, ನಾನು ಭೂಮಿಕಾ ಅವ್ರು ಯಾವಾಗ ಉಸಿರನ್ನು ಬಿಡ್ತಾರೆ ಆವತ್ತೇ ನನ್ನ ಉಸಿರು ಕೂಡ ನಿಂತೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಗೌತಮು ಅಲ್ಲೇ ಸ್ವಲ್ಪ ಯೋಚನೆ ಮಾಡಿಕೊಂಡು ನಿಂತ್ಕೊಂಡೇ ಬಿಡ್ತಾರೆ. ಭೂಮಿಕಾ ಅವ್ರಿಗೆ ನಾನು ತುಂಬಾ ಖುಷಿ ಕೊಡಬೇಕು, ಅವ್ರು ಇರೋ ಅಷ್ಟು ದಿನ ಆದ್ರೂ ಕೂಡ ಅವರನ್ನು ಖುಷಿಯಾಗಿ ಇಟ್ಕೋಬೇಕು, ಅದೇ ನನ್ನ ಗುರಿ ಅಂತ ಅಂದ್ಬಿಟ್ಟು ಗೌತಮ್ ಅವರು ಅಂದ್ಕೊತಾ ಇರ್ತಾರೆ. ಈ ಕಡೆ ಭೂಮಿಕಾ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತಾರೆ, ನನ್ನ ಗುರಿ ನಾನು ತಲುಪಲೇಬೇಕು, ನಾನು ಸಾಯೋಕ್ಕಿಂತ ಮುಂಚೆ ನನ್ನ ಕಾರ್ಯಗಳನ್ನ ಕೂಡ ನಾನು ಮುಗಿಸ್ಲೇಬೇಕು, ನನಗೆ ಏನೇನೆಲ್ಲ ಕರ್ತವ್ಯಗಳಿದೆ ಅದನ್ನೆಲ್ಲ ಕೂಡ ಮುಗಿಸ್ಕೊಂಡೆ ನಾನು ಸಾಯಬೇಕು ಅಂತ ಅಂದ್ಬಿಟ್ಟು ಭೂಮಿಕಾ ಕೂಡ ಯೋಚನೆ ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾರೆ. ಅವರು ಯಾರಿಗೂ ಕೂಡ ಕಾಣದಿರೋ ಹಾಗೆ, ಮೊದಲು ನಾನು ಈ ವಿಷಯನ ಯಾರಿಗೂ ಕೂಡ ಹೇಳಲೇಬಾರ್ದು ಅಂತ ಅಂದ್ಬಿಟ್ಟು ಯೋಚನೆ ಕೂಡ ಮಾಡ್ತಾನೆ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.